ಅದು ನಾನು ಸ್ವಯಂ ಅಪರಾಧ. ಗಾಂಚೇಲಿ ಅಂತಾರಲ್ಲ, ಅದು ನನ್ನ ಕೈಲಾಗಿದೆ. ನಿರ್ಮಾಪಕ ಗಾಂಚೇಲಿ. ನಾನು ಉಚ್ಚ ಸುದೀಪ್ ಅಂತ ಅದೇನಂದ್ರೆ ನಾನು ಪ್ರೊನೌನ್ಷನ್ ಇದನ್ನ ಕೆಲವರು ಅದನ್ನೇನೋ ಬಣ್ಣ ಕಟ್ಟಿಬಿಡ್ತಾರೆ. ಅದೇ ನಮ್ಮ ಚಾನಲ್ ಸಿಕ್ಕ ತಕ್ಷಣ ಏನ್ಬೇಕು, ಮಂಜು ಹುಚ್ಚ ಅಂತ. ಸರ್ ಬನ್ನಿ, ಮಲಯಾಳಿಯಲ್ಲಿ ತಮಿಳಲ್ಲಿ ತೋರಿಸ್ತೀನಿ. ಟೀ ಕುಡ್ಕೊಂಡ್ ಬಂದು ತಿನ್ಬಿಟ್ಟು ಕಾಸಿಲ್ದಾರೆ ಸಿನಿಮಾ ಮಾಡ್ತಾರೆ. ಇವ್ರಿಗೆ ಇಲ್ಲಿ 75 ಲಕ್ಷ, 1 ಕೋಟಿ ಯಾರು ಕೊಡ್ತಾರೆ? ಪ್ರೆಸ್ ಮೀಟ್ ನಲ್ಲಿ ಸುದೀಪ್ ಸರ್ ಕರಿಬೇಕಾದ್ರೆ ಹುಚ್ಚ ಸುದೀಪ್ ಸರ್ ಅಂತ ಕೂಡ ಕರೆದಿದ್ರಿ. ಸೊ ಅಷ್ಟು ಪ್ರೀತಿನ? ಇಲ್ಲ, ನಾನು ಹುಚ್ಚ ಸುದೀಪ್ ಅಂತ ಅದೇನಂದ್ರೆ ನಾನು ಪ್ರೊನೌನ್ಷನ್ ಹುಚ್ಚ ಪಿಕ್ಚರಲ್ಲಿ ಉಸಿರೇ ಉಸಿರು ಸಾಂಗ್ ಇದೆ ನಮ್ಮ ಈ ಪಿಕ್ಚರಲ್ಲಿ ಇದೆಯಲ್ಲ, ಆ ಒಂದು ಸಾಂಗು ಸುಮ್ಮನೆ 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 ಇದ್ರಿ ಕುಮಾರಿ, ಆ ಪಿಕ್ಚರ್ ಐತಲ್ಲ, ನಂಗೆ ಹುಚ್ಚದು ಜ್ಞಾಪನ ಬರ್ತಾಳೆ. ಹುಚ್ಚದಲ್ಲಿ ಏನಿದೆ, ಉಸಿರೇ ಉಸಿರೇ ಈ ಉಸಿರು ಕೊಲ್ಲಬೇಡ ಪ್ರೀತಿ. ಅದರಲ್ಲಂದರೆ ಒಂದು ಅಮಾಯಕ ಹುಡುಗಿ ಲವ್ ಮಾಡ್ತಾನೆ ಆ ಕಾಲೇಜ್ ಸ್ಟೈಲು. ನಾನು ಆ ಪಿಕ್ಚರು ಸುದೀಪ್ 4-5 ಸತಿ ನೋಡಿ. ಆ ಪಿಕ್ಚರ್ ನಾನು ಮಾಡೋಕ್ಕಾಯ್ತು ಆ್ಯಕ್ಚುಲಿ, ನಾವು ರೇಮಾನ್ ಮಾಡಿದ್ರು. ಆ ಪಿಕ್ಚರ್ ನೋಡಿದಾಗೆಲ್ಲ ಆ ಕ್ಯಾರೆಕ್ಟರ್ನ ಕೆಲವು ನಮ್ಮ ಮಗನ ನಾನು ಫೀಲ್ ಮಾಡ್ತೀನಿ. ನಮ್ಮ ಈ ಸಿನಿಮಾಗೆ ಇಷ್ಟು ಬರೆದ ಆ ಫೀಲ್ಗಳಿದೆ. ಅದಕ್ಕೆ ಹುಚ್ಚ ಇದನ್ನ ಕೆಲವರು ಅದನ್ನೇನೋ ಬಣ್ಣ ಕಟ್ಟಿಬಿಡ್ತಾರೆ. ಅದೇ ನಮ್ಮ ಚಾನಲ್ ಸಿಕ್ಕ ತಕ್ಷಣ ಏನ್ಬೇಕು, ಮಂಜು ಹುಚ್ಚ ಅಂತ ಫುಲ್ ಹಾಕೋರು ಗೊತ್ತಾಯ್ತದೆ ವಾಟಿ ಅಂತ. ಹುಚ್ಚ ಪಿಕ್ಚರ್ ಆಡೋತಾರಲ್ಲ, ಮಂಜು ಹಿಂಗಂದ ಅಷ್ಟೇ. ಯಾಕಂದ್ರೆ ಸುಮ್ಮನೆ ನ್ಯೂಸ್ ಬೇಕು ಪಾಪ ಅಷ್ಟೇ. ಒನ್ ಆಫ್ ದಿ ಪಾಪ ಹಾರ್ಟ್ಲಿ ಇಸ್ ವೆರಿ ಗುಡ್ ಪರ್ಸನ್. ಇಷ್ಟ ಬಿಡ್ತಿ ಪ್ರತಿಯೊಬ್ಬರು ಇಷ್ಟ ಬೀಳೋಂಥ ಕ್ಯಾರೆಕ್ಟ್ರು. ಸುದೀಪ್ ಬರ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ಮಗ ಪಾಪ ಕರ್ತಕ್ಕ ಅವರು ಮನೆ ಸ್ಪೋರ್ಟ್ಸ್ ಆಡಿ ಕಾಲು ಇಟ್ಟು ಇದ್ರ ಬಂದು ಮಾಡಿಕೊಟ್ರು ಅಂದರೆ ಥ್ಯಾಂಕ್ಸ್. ಯಾಕಂದರೆ ಆ ವಿಷಯದಲ್ಲಿ ನಮ್ಮ ಚಿತ್ರರಂಗ ನಂಗೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ನಾನೇ ಕೆಲವು ಕೇಳೋರು ಯಾರು ಇಲ್ಲ ಅನ್ನಲ್ಲ. ಪಾಪ ಅವ್ರವ್ರ ಕೆಲಸ ಏನಿರ್ತದೆ, ನಾನು ಅದಕ್ಕೆ ಯಾರನ್ನೂ ಬೇರೆ ಮಾಡೋದು. ಅವರು ಪಾಪ ಆಮೇಲೆ ಬರಲಿ ಅನ್ನೋ ಬೇಜಾರು ಮಾಡ್ಕೋಬಾರ್ದು. ಅವ್ರದ್ದೇ ಆದ 100 ಕೆಲಸ ಇರ್ತದೆ. ಆಮೇಲೆ ನಾವು ಈ ಸಿನಿಮಾನ ನೆಕ್ಸ್ಬಿಟ್ಟು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಅವ್ರು ಬೇರೆ ಯಾರು ಅಪಾರ್ಟ್ಮೆಂಟ್ಗೆ ತೊಂದರೆ ಆಗ್ಬಾರ್ದು. ಇದರಿಂದ ನಾನು ಯಾರು ಬ್ಲೇಮ್ ಮಾಡೋದು. ವೇರ್ ಆನ್ ಇಂಡಸ್ಟ್ರಿ, ನಮ್ಮ ಮನೆ ಚೆನ್ನಾಗಿರ್ಬೇಕು. ಇಂಡಸ್ಟ್ರಿ ನನ್ನ ಸಿನಿಮಾ ನನ್ನ ಮನೆ ಅಷ್ಟೇ. ನಾನು ಸರ್ ಈಗ ಮಗನಿಗೆ ವಿಷ್ಣು ಪ್ರಿಯ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ವಿಷ್ಣು ಪ್ರಿಯ ಬಹಳ ಸ್ಪೆಷಲ್ ಆ್ಯಂಡ್ ಇತ್ತೀಚೆಗೆ ಒಂದಷ್ಟು ಗ್ಲಿಮ್ಸ್ಗಳೆಲ್ಲ ನೋಡಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಆ ಲೊಕೇಶನ್ ಆಗಿರ್ಬೋದು, ಪಿಕ್ಚರೈಸೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ಬಂದಿದೆ. ಸೊ ಯಾಕೆ ಲೇಟ್ ಆಯಿತು ಸಿನಿಮಾ? ಅದು ನನ್ನ ಸ್ವಯಂ ಅಪರಾಧ. ಗಾಂಚೇಲಿ ಅಂತಾರಲ್ಲ, ಅದು ನನ್ನ ಕೈಲಾಗಿದೆ. ನಿರ್ಮಾಪಕರ ಗಾಂಚೇಲಿ. ಯಾಕೆಂದರೆ ಒಂದೊಳ್ಳೆ ಸಿನಿಮಾನ ಅದು ಟೈಮ್ ಏನೋ. ಇವತ್ತು ಸೇತು ಅಂತ ಒಂದು ಸಿನಿಮಾ ಬಂತು, ಸುದೀಪ್ ಹುಚ್ಚ ಮಾಡಿದ ಸೇತು ಸಿನಿಮಾ. ಅದು ಒರಿಜಿನಲ್ 6 ವರ್ಷ ಬಾಕ್ಸಲ್ಲಿತ್ತು. ಆ ಸಿನಿಮಾ ನೋಡೋರು ಗೊತ್ತಿಲ್ಲ. 6 ವರ್ಷ ಆಯಿತು. ಇದು ಹೋಗುತ್ತಂದರು ರಿಲೀಸ್ ಆಗಿ ದೊಡ್ಡಿಟ್ಟು. ಇತ್ತೀಚೆಗೆ ಒಂದು ತಮಿಳ್ ಸಿನಿಮಾ ಆಯಿತು, ಇವೊಂದು ವಿಶಾಲ್ದು ಸುಮಾರು 10-12 ವರ್ಷ ಆಯಿತು. ದೊಡ್ಡಿಟ್ಟು. ಅದಕ್ಕೆ ಟೈಮರು ನಾನು ಪಿಕ್ಚರ್ ಮಾಡಿ ನಾನು ಆ್ಯಕ್ಚುಲಿ ಮೊನ್ನೆ ಯಾವುದೋ OTT ರಿಲೀಸ್ ಮಾಡ್ತಿದ್ದ ಕಂಪ್ನಿ ಕೇಳಿದ್ರು, 1,60,00,000 ಕೇಳಿದ್ರು. ವ್ಯಾಲೆಂಟೈನ್ಸ್ ಡೇ ಪಿಕ್ಚರ್ ಹಾಕ್ತೀವಿ, ವ್ಯಾಲೆಂಟೈನ್ಸ್ ಡೇ ಪಿಕ್ಚರ್ ಹಾಕ್ಬಿಡ್ತೀವಿ, ನೀವು ಆಮೇಲೆ 2 ವಾರ ಬಿಟ್ಕೊಂಡು ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಮಗನ ಕೇಳಿದೆ, ಇಲ್ಲ ಸರ್ ನಮ್ಮಪ್ಪ ನಾವು ಕೊಡೋಲ್ಲ ಅಂದ್ಬಿಟ್ಟ ಮಗ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ಮೆಸೇಜ್ ಕೊಡೋ ಸಿನಿಮಾ ಇಟ್ಬಿಟ್ಟು ನೀನು TV ಕೊಟ್ಟು TV ಹೆಂಗೆ ಅರ್ಥ ಆಗುತ್ತೆ, TV ನೋಡೋರು ಇಷ್ಟನಂತೆ. ಇವತ್ತು ಯೂತ್ ನೋಡೋವಂಥ ಸಿನಿಮಾನ ಮಾಡಿಬಿಡಿ. ಒಂದು ಚೆಲುವಿನ ಚಿತ್ತಾರ, ಒಂದು ಏಕ್ ತುಜೆ ಕೆಲಿ, ಆಮೇಲೆ ಒಂದು ಎಸ್ನಾರಾಯಣ ಮುರಳಿ ಮಾಡಿದ ಪಿಕ್ಚರ್, ಅದು ದೊಡ್ಡಿಟ್ಟು ಚಂದ್ರಚಕೋರ, ಆ ಥರ ಒಂದು ಸಿನಿಮಾ ಮಾಡಿದ್ದೀವಿ. ಯಾಕೆ ಕೊಡ್ತೀರಾ? ಜನ ನಿಮ್ಗೆ ಫಸ್ಟ್ ವೀಕ್ ಕೊಡ್ತಾರೆ ದುಡ್ಡು. ಈಗ ಲವ್ ಸ್ಟೋರಿ ಅನ್ನೋದು ಒಂದು ಎರ ಇತ್ತು ಸರ್. ಅದರಲ್ಲಿ ಏನೇ ಲವ್ ಸ್ಟೋರಿ ಮಾಡೋದು ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ಲು ಸಕ್ಕದಾಗಿ ಆಗ್ತಾ ಇತ್ತು. ಬಟ್ ಬರ್ತಾ ಆ ಲವ್ ಸ್ಟೋರಿಗಳು ಕಮ್ಮಿ ಆಗಿದೆ. ಆಮೇಲೆ ಸೇಮ್ ಒಂದೇ ಥರ ಟ್ರ್ಯಾಕಲ್ಲಿ ಲವ್ ಸ್ಟೋರಿ ಬರ್ತಾ ಇರೋದ್ರಿಂದ ನೋಡೋರು ಸ್ವಲ್ಪ ಏನೋ ಒಂಚೂರು ಎಲ್ಲ ನಾರ್ಮಲ್ ಆಗೋಯ್ತಪ್ಪ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಇದು ನೀವು ತೊಗೊಂಡಿರೋದು ರಿಯಲ್ ಸ್ಟೋರಿ. ಬಟ್ ಇದು ಯಾವ ಥರ ಜನಗಳನ್ನ ನೀವು ಅಲ್ಲಿ ಒಂದು 2-2.25 ಗಂಟೆ ಹಿಂಗೆ ಕೂರಿಸ್ತೀರಾ ಸೀಟಲ್ಲಿ? ಸಿನಿಮಾ ನೋಡೋರು ಅರ್ಥ ಆಗ್ತದೆ. ಎಲ್ಲ ಮಾಮೂಲು ಅಷ್ಟೇ ಅದೇ ಇದಿರ್ತದೆ. ಇದು ಅದಲ್ಲ, ಬೇರೆ. ನೀನು ನಿಜವಾದ ಪ್ರೀತಿ ಏನು ಅನ್ನೋ ಇದು ಸಿನಿಮಾದ ತೃಪ್ತಿ. ಎಲ್ಲರೂ ವಿಭಿನ್ನ ಅಂತಾರೆ, ನಿಜ. ಅವರ ಕಥೆಗೆ ವಿಭಿನ್ನ ಆಯ್ತದೆ. ಈ ಸಿನಿಮಾ ನೋಡಿದಾಗಲೇ ಅರ್ಥ ಆಗುತ್ತೆ. ನಿಜವಾದ ತಂದೆ ತಾಯಿ ತನ್ನ ಮಕ್ಕಳನ್ನ ಪ್ರೀತಿಸ್ತಾರೆ, ತನ್ನ ಮಗ ಪ್ರೀತಿ ಮಾಡೋನು ಎಷ್ಟು ಪ್ರೀತಿಸ್ತಾನೆ, ತಂದೆ ತಾಯಿನ ಕ್ಯಾರಿ ಮಾಡೋದು. ಪ್ರೀತಿ ಅನ್ನೋದು ಬಂದಾಗ, ನಾನು ಲವ್ ಅಂತ ಬಂದಾಗ ನಮ್ಮ ಅಪ್ಪನೂ ನಂಗೆ ಲೆಕ್ಕಕ್ಕಿಲ್ಲ. ತಾವು ಬ್ಯಾಡ ಆಗ್ಬಿಡ್ತಾರೆ, ಹುಚ್ಚಾಗ್ಬಿಡ್ತಾರೆ. ಇವತ್ತು ಎಷ್ಟೋ ಜನ ಹುಡುಗಿರು ನೀವು ಇಷ್ಟು ಮಾಧ್ಯಮಗಳು ತೋರ್ತೀರ. ಅವಳು ಕೈ ಕೊಟ್ಲು ಅಂತ ಆಶೀಡ್ ಹಾಕ್ಬಿಟ್ಟ, ಅವಳಿಗೆ ಟೇಷನ್ ಇದು ಮಾಡ್ಬಿಟ್ಟ, ಅವಳು ಮನೆ ಮುಂದೆ ಹೋಗಿ ಸುಟ್ಬಿಟ್ಟ, ಅವಳು ನೇಣು ಹಾಕ್ಬಿಟ್ಟ. ಎಷ್ಟು ಜನ ಏನು ಕೇಳಿ ಮ್ಯಾಡ್ ಪ್ರೀತಿನ ಹುಚ್ಚು ನೊಂದೋಗ್ಬಿಟ್ಟಿರ್ತಾರೆ. ಹುಡುಗರು ನೊಂದು ಬಿಡ್ತಾರೆ. ಅವ್ನು ಮಾಡೋ ಲವ್ ಅಷ್ಟು ಸ್ಯಾಕ್ರಿಫೈಸ್ ಆಗಿಬಿಟ್ಟಿರ್ತಾನೆ. ಹುಡುಗ ಆಗ್ಬೋದು, ಹೊಡಿಬೋದು. ಆ ಥರ ಒಂದು ಕಥೆ ಇದೆ.
ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ಈ ಸಿನಿಮಾ ನೋಡಿದ್ರೆ ಸಾಮಾನ್ಯ 80% 90% ಲವರ್ಗಳು ಅಯ್ಯೋ ನಾನು ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಎಷ್ಟು ಜನ ಅಂತಾರೆ, ತುಂಬ ಜನ ಅಂತಾರೆ. ನಾನು ಈ ಸಿನಿಮಾ ನನ್ನ ಇಷ್ಟೊತ್ತೇ ಲವ್ ಫೀಲ್ ಮಾಡ್ತೀನಿ, ನನ್ನನ್ನು ನಾನು ಮಿಸ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಏನು ಮಾಡೋದು, ಆಗಿದೆ. ಕೊಬ್ಬರಿ ಮಾರ್ಬೇಕಾದ್ರೆ ಇಲ್ಲ ಆಟೋ ಡ್ರೈವ್ ಮಾಡ್ಬೇಕಾದ್ರೆ ಯಾವಾಗಲೂ ಆಟೋ ಓಡಿಸ್ಬೇಕಾದ್ರೆ ಲವ್ ಮಾಡಿದ್ರು, ಆಟೋ ಡ್ರೈವರ್ ಅಂತ ಎಷ್ಟೋ ಜನ ಕೊಡಲಿಲ್ಲ, ರಿಜೆಕ್ಟ್ ಮಾಡಿದ್ರು. ಆಟೋ ಡ್ರೈವರ್ಗೆ ಏನೇ ಆಗ್ತೈತಿದ್ದ, ಕೊಬ್ಬರಿ ಮಾರ್ಕೊಂಡು ಜೀವನ ಇವ್ರಿಗೆ ಕೊಡೋದು ಅಂದರು. ಆಮೇಲೆ ಆಫೀಸ್ಗೆ ಹೋದಾಗ ಕೆಲಸ ಮಾಡ್ತಾರೆ, ಇವತ್ತೆಲ್ಲ ಹೇಳ್ತಾರೆ ವಿ ಮಿಸ್ ಅಂತೆ. ಕಣ್ಣೀರಾಗ್ತಾ ಇರ್ಬೋದು ಟೈಮ್ ಕೆ ಮಂಜು ಅವ್ರನ್ನ ಮಿಸ್ ಮಾಡ್ಕೊಂಡಲ್ಲ ಎಲ್ಲ ಹಣೆ ಬರ. ಬಟ್ ಸರ್ ಇದು ಹೆಣ್ಣು ಕೊಡಕ್ಕೆ ನಾನು ಹೇಳಿದ ಲವ್ ಸ್ಟೋರಿಗಳು, ಲವ್ ಅಷ್ಟೇ. ನಾನು ಲವ್ ಮಾಡಿದ್ರೆ ಮದುವೆ ಮಾಡೋಕ್ಕಂತ ಎಷ್ಟೋ ಜನ ಕೇಳ್ಕೊಂಡೆ, ಆಗ್ಲಿಲ್ಲ, ಆ ಥರ ಸೇರಿಸಿಲ್ಲ. ಓಕೆ ಸರ್, ಈಗ ಮಗನ್ಗೆ ಶ್ರೇಯಸ್ ಅವ್ರಿಗೆ ಒಂದು ಸಕ್ಸಸ್ ಸಿಗಬೇಕು, ಒಂದಷ್ಟು ಕೆಲವು ಸಿನಿಮಾಗಳು ಮಾಡಿದ್ರೆ ಒಂದು ಸಕ್ಸಸ್ ಸಿಗಬೇಕು, ಈ ಸಿನಿಮಾ ಎಲ್ಲಿ ತಗೊಂಡು ಹೋಗ್ಬೋದು ಶ್ರೇಯಸ್ ಅವ್ರನ್ನ? ಸರ್ ಪಡ್ಡೆವಲಿ ಚೆನ್ನಾಗಿ ಮಾಡಿದ. ಅದಕ್ಕಿಂತ ವಿಭಿನ್ನವಾಗಿ ಸಿನಿಮಾ ಮಾಡಿದರೆ ಡೈರೆಕ್ಷನ್ಸ್ ಫ್ಯಾಂಟಾಸ್ಟಿಕ್, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ಎಕ್ಸ್ಟ್ರಾನೇ ಮಾಡಿದ್ವಿ. ಸಿನಿಮಾ ಗೆಲ್ಲುತ್ತೆ ನೋಡೋಟ್ಟು, ಇದು ಮನ್ಸಿಗೆ ನಾಟುತ್ತೆ, ಎಲ್ಲರ ಮನ್ಸಿಗೆ ಹೋಗ್ತಾರೆ ಶ್ರೇಯಸ್ ಇದರಲ್ಲಿ. ಈ ವಿಷಯದಲ್ಲಿ ಶ್ರೇಯಸ್ 100ಗೆ 95% ಮಾರ್ಕ್ಸ್ ಕೊಡ್ತಾರೆ. ಸಿನಿಮಾನ ಅವನ ಶ್ರೇಯಸ್ನ ಇಷ್ಟ ಬೀಳೋ ಫ್ಯಾನ್ಸ್ ಆಗ್ಬಿಡ್ತಾರೆ, ಆಮೇಲೆ ಜನ ಪ್ರೀತಿಸ್ತಾರೆ ಅಂತ ಹೇಳಕ್ಕೆ ಇಷ್ಟ. ಇದು ಒಟ್ಟಾರೆ ಯೂತ್ ನೋಡೋಂಥ ಸಿನಿಮಾ, ಫ್ಯಾಮಿಲಿ ನೋಡೋ ಸಿನಿಮಾ. ಆಮೇಲೆ ಫ್ಯಾಮಿಲಿ ಅಷ್ಟೇ, ನಮ್ಮ ಮಕ್ಕಳನ್ನ ಎದ್ದ ತಕ್ಷಣ ನಾವು ಸಿಸ್ಟಮಾಗಿ ಬೆಳೆಸೋದಿಲ್ಲ, ಅವ್ರು ಫ್ರೀಡಮ್ ಕೊಡಬೇಕು, ಮಕ್ಕಳನ್ನ ಎಂಜಾಯ್ ಮಾಡ್ಕೊಡೋದು. ಮಕ್ಕಳು ಅನ್ನೋದೇನು ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಅದೇ ಈ ಸಿನಿಮಾ. ಎಸ್ ಸರ್, ನೆಕ್ಸ್ಟು ಈಗ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ ಶ್ರೇಯಸ್ಗೆ ಏನಾದರೂ ಸಿನಿಮಾ ಮಾಡಬೇಕು ಅಂತ ಬೇರೆಯವ್ರು ಏನಾದರೂ ಬಂದರೆ ಕತೆ ನೀವು ಇಬ್ಬರ ಹತ್ರ ಡಿಸ್ಕಸ್ ಮಾಡಬೇಕಾ, ಇಲ್ಲ ಶ್ರೇಯಸ್ ಹತ್ರ ಮಾಡಬೇಕಾ, ಇಲ್ಲ ನಿಮ್ಮ ಹತ್ರ ಹೋಗಿ ಫಸ್ಟ್ ಆಮೇಲೆ ಅಲ್ಲಿ ಹೋಗ್ಬೇಕಾ? ನನಗಿಂತ ಬ್ರಿಲಿಯಂಟ್ ಶ್ರೇಯಸ್ ಇದ್ದಾನೆ, ಅವ್ನು ಇವತ್ತೇನು ಕೊಡಬೇಕು ಮಾಡ್ತಾನೆ. ಆಮೇಲೆ ಅವ್ನು ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ, ಸಿನಿಮಾ ಸಾಯ್ತಾನೆ, ಸಿನಿಮಾನೇ ಅವ್ನು ಉಸಿರು. ಅವ್ನ ಟ್ಯಾಲೆಂಟ್ ಸೆಲೆಕ್ಷನ್ ಅವ್ನಿಗೆ ಓಕೆ ಆದಮೇಲೆ ನಾನು ಅದು ಕೇಳ್ತೀನಿ, ನನಗೇನೋ ಅನಿಸಿದ್ರೆ ಹೇಳ್ತೀನಿ. ಆಮೇಲೆ ಪ್ರೊಡ್ಯೂಸರ್ಗೆ ಹೇಳ್ತೀನಿ, ನೀವು ನೋಡಪ್ಪ ಲಾಸ್ ಆಯ್ತದೆ ಅಂತ ಸಿನಿಮಾ ಮಾಡಬೇಕು, ನಂಗೆ ಇಷ್ಟೊಂದು ಹೇಳ್ತದೆ, ಸಿನಿಮಾ ಲಾಭ ಮಾಡ್ತೀನಿ ಬೇಡ, ಹುಷಾರು ಎಚ್ಚರಿಕೆ ಅಂದರೆ ನಿಮ್ಗೆ ಆಗೋದು ಶಕ್ತಿ ಇದೆಯಾ, ಆ ಥರ ಎಲ್ಲ ಹೇಳಿ ಸಿನಿಮಾ ಮಾಡಿ. ಸುಮಾರು ಜನ ಬರ್ತಾರೆ, ನಾನು ಕೆಲವು ಒಪ್ಪಲ್ಲ, ನೀನು ಏನು ವ್ಯಾಪಾರ ಇದು ಮಾಡ್ತೀಯಪ್ಪ, ಲಾಸ್ ಮಾಡ್ಕೊಬೇಡ ಅಂತ ಹಿಂಗೆ ಯಾರು ಈ ಥರ ಹೇಳಲ್ಲ, ಹಿಡಿದು ಜೋಬಿಗೆ ಒಳಗಾಕತ್ತೆ, ನಾನು ಅದು ಮಾಡಲ್ಲ. ಒಬ್ಬ ನಿರ್ಮಾಪಕ ನೋವು ಏನೋ ನನಗೆ ಗೊತ್ತು. ಇವತ್ತು ತುಂಬ ಜನ ಹುಡುಗರು, ಇಂಜಿನಿಯರ್ ಹುಡುಗರು, ಕಾಲೇಜ್ ಹುಡುಗರು, IT BT ಮಾಡಿದ್ರು, ಸಿನಿಮಾ ಮಾಡ್ಕೊತ ಆಸೆ ಇದೆ, ಅವ್ರಿಗೆಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ, ಅಂಥವರೆಲ್ಲ ಬಂದು ಮಾಡಲಿ ನನ್ನ ಆಸೆ. ಆಮೇಲೆ ಇನ್ನೊಂದೇನು ಅಂದರೆ ನನಗೆ ನಮ್ಮೆಲ್ಲ ಕಲಾವಿದರಿಗೆ ಹೇಳ್ತೀನಿ, ಸೀನಿಯರ್ ಆರ್ಟಿಸ್ಟ್ಗಳಿಗೆ ನಿಮ್ಮ ಕೈ ಮುಗಿದು ಮನವಿ ಮಾಡ್ತೀವಿ, ಸೀನಿಯರ್ ಡೈರೆಕ್ಟ್ರಿಗೆ ಯಾರು ಸಿನಿಮಾ ಮಾಡಿ, ಸೀನಿಯರ್ ಡೈರೆಕ್ಟ್ರ್ ಕರೆದು ಎಲ್ಲ ಹೊಸ ಹುಡುಗರು 2-3 ಸಿನಿಮಾ ಮಾಡ್ಸ್ಕೊಂಬಂದು ನೀವು ಮಾಡಿ. ನಮ್ಮ ಹಳೆ ಕಲಾವಿದರಿಗೆ ಯಾರು ಬೇಕಾದ್ರೂ ಮಾಡೋದು ಸಿನಿಮಾ ಆಗುತ್ತೆ, ಅವ್ರದ್ದೇ ಒಂದು ಮಾರ್ಕೆಟ್ ಇರ್ತದೆ. ಪ್ರತಿಯೊಬ್ಬ ಹೀರೋಗಳಿಗೂ ಒಂದು 6-7 ಜನಕ್ಕೆ ಅವ್ರದ್ದೇ ಒಂದು ಮಾರ್ಕೆಟ್ ಇರ್ತದೆ. ನೀವು ಹೊಸಬರಿಗೆ ಸಿನಿಮಾ ಮಾಡಿ ಅವ್ರು ಗೆಲ್ಸ್ಕೊತಾರೆ. ಆ ಸೀನಿಯರ್ ಡೈರೆಕ್ಟ್ರುಗಳು ಹೊಸಬ ಹುಡುಗರು ಸಿನಿಮಾ ಮಾಡಬೇಕು, ಯಾಕೆ ಮಾಡೋದು ಹೇಳಿ? ಅವ್ರ ಭಯ, ನಾಳೆ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಅಂದರೆ ಹೊಸೊಬ್ರಿಗೆ ಸಿನಿಮಾ ಮಾಡ್ತೀನಿ ಅಂದರೆ ಪ್ರೊಡ್ಯೂಸರ್ ಓಕೆ ಅನ್ಬೇಕಲ್ಲ ಅಂತ. ಇವತ್ತು ಯಾವ ಸೀನಿಯರ್ ಡೈರೆಕ್ಟರ್ ಕರ್ಕೊಂಬಂದು ಸಿನಿಮಾ ಮಾಡ್ತೀನಿ, ನೀವು ಹುಡುಗಂಗೆ ಈ ಮಾರ್ಕೆಟ್ ಇಲ್ಲ, ಈ ಹೊಸ್ದಾಗಿ ಮಾಡ್ತೀವಿ, ಲಾಂಚ್ ಮಾಡೋದು ಸರ್, ಬನ್ನಿ ಮಲಯಾಳಿಯಲ್ಲಿ ತಮಿಳಲ್ಲಿ ತೋರಿಸ್ತೀನಿ, ಟೀ ಕುಡ್ಕೊಂಡು ಬಂದು ತಿನ್ಬಿಟ್ಟು ಕಾಸಿಲ್ದಲ್ಲಿ ಸಿನಿಮಾ ಮಾಡ್ತಾರೆ. ಇವ್ರಿಗೆ ಇಲ್ಲಿ 75 ಲಕ್ಷ 1 ಕೋಟಿ ಯಾರು ಕೊಡ್ತಾರೆ? ಬಂದ್ಮೇಲೆ ತೊಗೊಂಡೋಗಿ ನೀನು ಬರಲಿ, ನನ್ನ ಎನಿ ಟೈಮ್ ನೀವು ದಯವಿಟ್ಟು ಕರ್ಕೊಂಬನಿ, ಎನಿ ಸೀನಿಯರ್ ಡೈರೆಕ್ಟರ್ ಆಗಿದ್ದ ಸಿನಿಮಾ ಮಾಡ್ತೀನಿ ಕರ್ಕೊಂಬಂದು ನಾನು ಮಾಡ್ತೀನಿ. ಎನಿ ಹೊಸ ಹುಡುಗರು ಯಾರೇ ಕರ್ಕೊಂಬಂದು ಸರ್ ಈ ಬಜೆಟ್ ಮಾಡಿ ನಾನು ಹೇಳ್ತೀನಿ, ಹುಡುಗಿ ಇಷ್ಟು ಮಾಡಿರ್ತೀನಿ, ನಾನು ಮಾಡ್ತೀನಿ ಸಿನಿಮಾ, ನಿನ್ಗೇನು ಬೇಕು ಡೈಲಿ ಊಟ ತಿಂಡಿ ಕ್ಯಾಮ್ರಾ ಕೊಡ್ತೀನಿ ಮಾಡಿ ಗೆದ್ಕೊಂಬನ್ನಿ, ನೀವು ರೆಡಿ ಇದ್ದೀರಾ ಎನಿ ಟೈಮ್. ಎಲ್ಲ ಹುಡುಗರು ನನ್ನ ಮಗ ಅಂತಲ್ಲ ಯಾರೇ ಹುಡುಗರಲ್ಲೇ ಸರ್, ಎಷ್ಟು ಜನ ಹುಡುಗರು ಸರ್ ಇವತ್ತು, ಒಳ್ಳೊಳ್ಳೆ ಹುಡುಗರು ಸರ್, ಒಳ್ಳೊಳ್ಳೆ ಹುಡುಗರು ಸರ್ ನಮ್ಮಲ್ಲಿ ಯೂತ್ ಹುಡುಗರು. ಸೀನಿಯರ್ ಡೈರೆಕ್ಟರ್ ಇರಬೇಕು, ಸೀನಿಯರ್ ಡೈರೆಕ್ಟರ್ ಅದೇ ಅದು ಮಾರ್ಕ್, ಸೀನಿಯರ್ ಡೈರೆಕ್ಟರ್ ಒಂದು ಬೆಲೆ ಇರ್ತದೆ, ಸೀನಿಯರ್ ಪ್ರೊಡ್ಯೂಸರ್ ನಾನು ಇರ್ತೀನಿ, ಹೊಸ ಹುಡುಗರು ಮಾಡಲಿ, ಐ ವಿಲ್ ಡೂ ಇಟ್ 100% ಮಾಡ್ತೀನಿ. ಸೂಪರ್. ಆ್ಯಂಡ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ವಿಷ್ಣುಪ್ರಿಯಾಗೆ, ನಮ್ಮ ಆಡಿಯನ್ಸ್ಗಳಿಗೆ ನಿಮ್ಮ ಕಡೆಯಿಂದ ಒಂದು ಇನ್ವಿಟೇಷನ್ಸ್. ಇದೇ ತಿಂಗಳು 21ನೇ ತಾರೀಕು ಪ್ರೀತಿ, ನಿಜವಾದ ಪ್ರೀತಿ ಮಾಡೋರು, ಪ್ರೇಮಿಸೋರು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಗೆಳತಿ ಆಗ್ಬೋದು, ಫ್ರೆಂಡ್ಶಿಪ್ ಏನೋದನ್ನು ತೋರಿಸಿದ್ವಿ. ವಿಷ್ಣುಪ್ರಿಯನ ದಯವಿಟ್ಟು ಮಿಸ್ ಮಾಡಬೇಡಿ, ಬಂದು ನೋಡಿ, ಆರೈಸಿ. ನನಗೆ ಇದನ್ನು ನಾನು ಟಿ ವಿಲಿ ಆಗ್ತಾಯಿಲ್ಲ, ಫಸ್ಟೇ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ, ಗೆಲ್ಲಿಸ್ತೀರ ನಂಬಿದ್ದೀನಿ. ನಾನು ವಿಷ್ಣು ಸರ್ ಆಶೀರ್ವಾದ ಇದೆ, ಸಿನಿಮಾ ಒಳ್ಳೇದಾಗಲಿ ಅಂತ ನೀವೆಲ್ಲ ಆರೈಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಫಿಲ್ಮ್ ಬಿಟ್ಗೆ ಎಷ್ಟೊತ್ತು ಟೈಮ್ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ, ಮಾತಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಒಂದು ಟೀಮ್ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.